ನೋಡ್ತಾ ಇರ್ಬೋದು. ಕಂಬಗಳಿಗೆ, ಆಲದ ಮರಗಳಿಗೆ ಒಂದು ಲೈಟಿಂಗ್ಸ್ನ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ ನಮ್ಮ ದರ್ಶನ್ ಪುಟ್ಟಣ್ಣಯ್ಯ ಸರು. ತುಂಬ ಒಂದು ಖುಷಿ ಆಗ್ತಿದೆ. ರೈತರುಗಳಿಗೆ ಎಲ್ಪ್ ಆಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ತುಂಬ ಒಂದು ಖುಷಿ. ಯಾಕೆ ಅಂತಂದರೆ ಮೇನ್ ರೋಡ್ಗಳಲ್ಲೇನೋ ಅವ್ರವ್ರಿಗೆ ತಕ್ಕಂತೆ ಪೆಂಡಾಲ್ಗಳು ಹಾಕೋಬಿಟ್ಟಿರ್ತಾರೆ, ಹಳೆಯ ಗೊಂತುಗಳನ್ನು ಅಳವಡಿಸ್ಕೊಂಡಿರ್ತಾರೆ. ಅದು 70,000 ಅದು ಬಾಣ ಪಕ್ಕಕ್ಕೆ. ನೀನು ಯಾಕಣ್ಣ ಟೆನ್ಷನ್ ತಗೊಂತಿ? ಅಣ್ಣ ಆರಾಮು ಅಣ್ಣ? ಮೊದಲಿಗೆ ನಮಸ್ಕಾರ ಅಣ್ಣ. ನಿಮ್ಮ ಹೆಸರು, ನಿಮ್ಮೂರು, ಅಡ್ರೆಸ್ನ ತಿಳಿಸ್ಕೊಡಿ ದಯವಿಟ್ಟು. ನಮ್ಮ ಹೆಸರು ಬಂದು ಮಂಜುನಾಥ್ ರೆಡ್ಡಿ. ಓಕೆ. ಚಾವಕನಹಳ್ಳಿ. ಹಾಂ, ಆನೇಕಲ್ ತಾಲೂಕು. ಆನೇಕಲ್ ತಾಲೂಕು. ಅಣ್ಣ, ನೀವು ಈ ಜರ್ನಿ ಮಾಡ್ಕೊಂಬಂದಿದ್ರಲ್ಲ, ಎಷ್ಟು ವರ್ಷದ ಜರ್ನಿ ಇರ್ಬೋದು ದನಗಳ ಜೊತೆ? ನಾವು ಈ ಜರ್ನಿ ಒಂದು 8 ವರ್ಷದಿಂದ ಜರ್ನಿ. 8 ವರ್ಷದ ಇದೇ ವರ್ಷ ಇದೆ. ಇದೇ ಬೇಬಿ ಜಾತ್ರೆಗೆ ಇದೇ ಮೊದಲನೇ ವರ್ಷ. 5ನೇ ವರ್ಷ. ಇದು 5ನೇ ವರ್ಷ. ಪ್ರೈಜು ಮಾಡಿದ್ದೀವಿ ಇಲ್ಲಿ. 5 ವರ್ಷ ಸತತವಾಗಿ ಪ್ರೈಸ್ ಮಾಡ್ಕೊಂಡು ಬಂದಿದ್ದೀರಾ? 6 ಪ್ರೈಸ್ ಮಾಡಿದ್ವಿ. 2 ವರ್ಷ ಒಂದು 4 ಮಾಡಿದ್ವಿ. ಓಕೆ. ಹೋದ ವರ್ಷ ಏನೋ ಅಂತ ಕರುಗಳಿಗೆ ಕೊಡಿಲ್ಲ, ಏನೋ ಬೆಂಗಳೂರು ಕೊಡ್ಕೊಂಡ್ರು. ಅದು ಆಯ್ತು ಕೊಟ್ರೆ ಏನೋ ಒಂದು ಖುಷಿ. ಅಲ್ಲ, ವರ್ಷಕ್ಕೆ ಯಾರಿಗೊಬ್ಬೊಬ್ರಿಗೆ ಚೇಂಜ್ ಆದ್ರೂ ಒಂದು ಖುಷಿನೇ. ನಮಗೆ ಬರಬೇಕು ಅಂತೇನಿಲ್ಲ. ಕೊಡ್ದಿರ ಹೋಗ್ಲಿ. ಬೇಬಿ ಬೆಟ್ಟ ಒಂದು ದೊಡ್ಡ ಜಾತ್ರೆ ಮಾಡಬೇಕು, ಮಾಡೋಣ ಅಷ್ಟೇ. ಅಷ್ಟೇ. ಓಕೆ ಅಣ್ಣ, ಈಗ ಟೋಟಲ್ ಎಷ್ಟು ಜೊತೆ ಎತ್ತುಗಳಿದಾವೆ ಈ ವರ್ಷ ನಿಮ್ಮವು? ಇವಾಗ 2 ಜೊತೆ ಇವೆ. ಇವಾಗ ಇಲ್ಲಿ 2 ಜೊತೆ ಇದ್ದಾವೆ. ಈಗ ಏನು ಬೇಬಿ ಬೆಟ್ಟದ ಜಾತ್ರೆಗೆ ಅಂತ 2 ಜೊತೆ ಬಿಟ್ಟಿದ್ದೀರಾ? ಅಲ್ಲೂ ಇವು ಒಂದಲ್ಲಾಗಿದೆ, ಒಂದಲ್ಲಾಗಿಲ್ಲ. ಓಕೆ. ಅವು 4 ಅಲ್ಲು 2 ಅಲ್ಲು. 4 ಅಲ್ಲು 2 ಅಲ್ಲು ಒಂದು ಜೊತೆ. ಒಟ್ಟಲ್ಲಿ ಇವು ಅಲ್ಲಾಗ್ದಿರೋ ಡಿಪಾರ್ಟ್ಮೆಂಟು ಅವು 2 ಅಲ್ಲು 4 ಅಲ್ಲಲ್ಲಿ ಇದ್ದಾವೆ. ಓಕೆ. ನೀವು ಪ್ರತಿ ವರ್ಷ ಕಮಿಟಿ ಮಾಡ್ತಾ ಇರ್ತೀರಲ್ವಾ? ನೀವು ದನಗಳು ಸಾಕೋದಕ್ಕೂ ಈ ವರ್ಷದ ದನಿನ ಪ್ರೈಸ್ಗೂ ಹೆಂಗೆ ಅನ್ಸುತ್ತೆ? ಈ ವರ್ಷದ ದನ ಪ್ರೈಸ್ಗೆ ಅಂದರೆ ಅವ್ರಿಗೂ ಇದಿರುತ್ತೆ. ಈ ವರ್ಷ ದನ ಜಾಸ್ತಿ ಸೇರಿದೆ. 5 ವರ್ಷಕ್ಕಿಂತ ಮುಂದಿನ ಈ ವರ್ಷ ದನ ಜಾಸ್ತಿ ಇದೆ ಬೇಬಿ ಬೆಟ್ಟದಲ್ಲಿ. ಓಕೆ. ಈಗ ನಿಮಗೆ ಒಂದು ಮನವರಿಕೆ ಮಾಡ್ಕೊಳ್ಳಿ, ಪ್ರತಿ ಒಂದು ಜಾತ್ರೆಗಳಲ್ಲೂ ಎಲ್ಲೇ ಹೋದ್ರೂ ಲಕ್ಷ ಅನ್ನೋದು ದುಡ್ಡಿನ ಪ್ರೈಸ್ ನಡೀತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು? ನಡೀತಾ ಇದೆ. ನಾವು ಲಕ್ಷನೇ ಖರ್ಚು ಮಾಡ್ತಾ ಇದ್ವಿ. ಸಪ್ತಮ್ನಾಗ ಖರ್ಚು ಮಾಡೋದು ನಮಗೆ ಬೇಕಾಗಿಲ್ಲ, ಅದು ನಿಮ್ಮ ಶೋಕಿನೇ ನಾವು ಮಾಡ್ತೀವಿ ಅಲ್ವಾ? ಮಾತೆತ್ತರ ಒಂದು ಜೊತೆ ಎತ್ತು ಕೇಳಿದ್ರೆ 8 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ, 50 ಲಕ್ಷ ತಂದಿರ್ತೀವಲ್ಲ ಸರ್. ನಾವೇ ಕೊಡಕ್ಕಾಗುತ್ತೆ? ಇವಾಗ ನಾವು ಕೊಟ್ಬಿಟ್ಟಿದ್ದೀವಿ ದುಡ್ಡು. ನಾವು ಇನ್ನು ಬೇರೆಯವ್ರಿಗೆ ಕಮ್ಮಿ ಕೊಡಕ್ಕಾಗುತ್ತಾ? ಆ ಥರ ನಾವೇನು ಮಾಡೋಕ್ಕಾಗುತ್ತೆ? ಬೆಳೀತಾ ಇದೆ. ಇವತ್ತು ಜಮೀನ್ ರೇಟ್ಗಳು ಹೆಂಗೆ ಬೆಳೀತಾ ಇದೆ ಏರಿಯಾದಲ್ಲಿ, ಹಳ್ಳಿ ಕಾರ್ಗೆ ಡಿಮ್ಯಾಂಡ್ ಇದೆ ಇವತ್ತು. ಆ ಥರ. ಓಕೆ. ಈಗ ನಿಮ್ಮ ಹತ್ರ ಬಂದರೆ ಯಾರೇ ಬಂದರೂ ಕೇಳಿದ್ರು ಎತ್ತುಗಳನ್ನು ಖುಷಿಯಾಗಿ ಕೊಡ್ತೀರಾ? ಕೊಡ್ತೀವಿ. ಮೊಬೈಲ್ ನಂಬರು 9035393997. ನೋಡ್ತಾ ಇರ್ಬೋದು ಸ್ನೇಹಿತರೆ ಇವರ ಎತ್ತುಗಳು. ಹಾಗೆ ಈಗ ಈ ವರ್ಷ ಜಾತ್ರೆ ಇಲ್ಲಿ ಮಾಡ್ತಾ ಇದ್ರಲ್ಲ, ಎಷ್ಟು ಜನ ನೀವು ಫ್ರೆಂಡ್ಸ್ಗಳು ಸೇರಿ ಒಂದು ಜಾಗದಲ್ಲಿ ಇರೋದು? ನಾವು 4 ಜನ ಸೇರೋದು ಸರ್. 4 ಜನ ಯಾರ್ಯಾರಣ್ಣ? ನಮ್ಮ ಪೃಥ್ವ ಮೈಸೂರವರು. ಮೈಸೂರು ಪೃಥ್ವ ಅಣ್ಣ. ಆಮೇಲೆ ಇವರು ನಮ್ಮ ಬೆಂಗಳೂರು ಪಕ್ಕದಲ್ಲೇ ಮಂಜಣ್ಣವರು. ಆಮೇಲೆ ಇದು ಬಂದು ಚೇತನ್ ಅವರು ಒಂದು ಮಂಡ್ಯ ಚೇತನ್ ಅಣ್ಣ. ಆಮೇಲೆ ಚನ್ನಪಟ್ಟಣ ಅವರು ಚನ್ನಪಟ್ಟಣದವ್ರು ಇದ್ದಾರೆ. ಚನ್ನಪಟ್ಟಣದವ್ರು ಯಾರು? ಅಭಿ ಏನಾರು ಬಂದಿದ್ದಾರಾ? ನಮ್ಮ ತೆಗೆಸ್ಕೆರೆ ಅಭಿ ಇಲ್ಲ, ಅಭಿ ಬಂದಿಲ್ಲ. ಚನ್ನಪಟ್ಟಣ ಮಂಜಣ್ಣವ್ರು ತಮ್ಮ ಬಂದಿದ್ದಾರೆ. ಟೋಟಲ್ ಎಲ್ಲರೂ ಚಂದಣ್ಣವು. ತುಂಬ ಒಂದು ಖುಷಿ ಇದೆ ಹಂಗಂದ್ರೆ ಈ ವರ್ಷ ಜಾತ್ರೆ. ಖುಷಿ ಇದೆ, ಯಾವಾಗೂ ಖುಷಿ ಇದೆ ಜಾತ್ರೆ ಅಂದರೆ. ಓಕೆ, ಥ್ಯಾಂಕ್ ಯು ಅಣ್ಣ. ಓಕೆ, ಧನ್ಯವಾದ. ಭಟ್ರು ಆಗಲೇ ಬಂದು ಹೋದ್ರಲ್ಲ ಒಂದು ಸರಿ. ಗಾಡಿ ಹಿಡ್ಕೊಂಡಿಲ್ಲ ಯಾರು ಆಸೆ ಇದ್ದಾವ. ಆಸೆ ಇದು
ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲೊಂದು ಹಸ, ಇದಕ್ಕೆ ಚಾರ್ಮೂತಿ ಇರೋದು ಅದು ಕಾಣಿಸ್ತಾ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ಸರಿನಾ. ಆ ಚಾರ್ಮೂತಿ ಇದ್ದರೂ ಕೂಡ ಎಂಥ ಒಂದು ಕರ ಕೊಟ್ಟದೆ ಅಂದರೆ ಖುಷಿ ಆಗುತ್ತೆ, ಸರಿನಾ. ನೋಡಿ ಹಂಗೆ ತೋರಿಸ್ತೀನಿ. ಮಾವನಕೆರೆ ಪ್ರಕಾಶಣ್ಣ ಅವ್ರ ಊರಿನ ಬಿಡಿಸಿದ್ರಂತೆ, ಅದ್ರ ಹೂವು ಹೆಂಗದೋ ಡಿಟೋ ಅದಕ್ಕೆ ತಕ್ಕಂತೆ ಕರ ಹೋಗ್ತಾ ಇರ್ಬೋದು. ಹೊಸ ಏನಕ್ಕೂ ಬೇಡ, ಕರ ತೋರಿಸ್ತೀನಿ ಹಂಗೆ ನೋಡ್ಕೊಳ್ಳಿ ಯಾವ ಲೆಕ್ಕಾಚಾರ ಕರ ಇದೆ ಅಂತ. ನೋಡಿ ಏನು ಉದ್ದಾಪನ್ನ ಲೈನು ಕರ ಯಾವ ಲೆಕ್ಕಾಚಾರಕ್ಕೆ ಬಿದ್ದಿದೆ ಅಂತಂದರೆ ಖುಷಿ ಆಗುತ್ತೆ. ಈ ಉದ್ದಾಪನ್ನ ಈ ಲೈನು ಈ ಒಂದು ಆಕಾರಕ್ಕೆ ಕರ ಬಂದಾಗ ತಪ್ಪೇನು ಅಂತಂದರೆ ಸುಳಿಗಳಲ್ಲಿ ಯಾವುದೂ ತಪ್ಪಿಲ್ಲ. ದನ ಹುಟ್ಟಿರೋದಾಗಲಿ ಹುಟ್ಟಿರೋ ಜಾಯಮಾನ ಆಗಲಿ ಕಾಲಿನ ಕಂಬ ಆಗಲಿ ಅದ್ರ ಓನ್ ಥರನೇ ಕಪಾಲ, ಅದ್ರ ಓನಂಗೆ ಮುಖ ಅಟ್ಗಟ್ಟು ತಗೊಬಿಡ್ತು. ಇದೊಂದು ತಪ್ಪು ಬಡ್ಡಿ ಮಗಂದು. ಇಲ್ಲ ಅಂದರೆ ಬೇರೆ ಯಾವುದು ತಪ್ಪು ಅನ್ನೋಂಥದ್ದು ಏನೂ ಇಲ್ಲ. ಯಾವ ಲೆಕ್ಕಾಚಾರಕ್ಕಿದೆ ಕರ ಅಂತಂದರೆ ಉದ್ದಾಪನ್ನ ಲೈನು ಒಳ್ಳೆಯದು, ತುಂಬ ಒಂದು ಖುಷಿ ಆಗುತ್ತೆ. ಬನ್ನಿ ಹಂಗೆ ಕೇಳೋಣ. ಅಣ್ಣ ನಮಸ್ತೆ. ಅಣ್ಣ ಯಾವ ಊರವ್ರು ತಾವು, ಏನು ಹೆಸರು ನಿಮ್ಮದು? ಬಸ್ತಿ ಹೊಸಕೋಟೆ. ಎಲ್ಲಣ್ಣ ಅದು? ಹಾಂ, ಓಕೆ. ಈಗ ದನಿನ ಮೇಲೆ ಬಿಡ್ತಾ ಇದ್ದೀರಾ? ಇಲ್ಲ ಸರ್, ಇನ್ನು ಎಳೆಕರು 9 ತಿಂಗಳು. 9 ತಿಂಗಳು. ಮತ್ತು ನಿಮ್ಮ ಮೇಲೆ ಹಾಲೆ ಹತ್ತದದು? ಅದು ಹತ್ತದೆ, ಸ್ಟ್ರಾಂಗ್ ಇದೆ. ಓ ಹಂಗೆ, ಆ ಥರ. ಓಕೆ. ಈಗ ಈ ಹಸು ಏನು ತಂದಿರೋದ ನೀವು ಮನೆಯಲ್ಲಿರೋದ, ಮನೇಲಿ ಹುಟ್ಟೋದು, ಹೆಂಗೆ ಕತೆ ಇದು? ಹಾಂ, ಹೊಸ ತೊಗೊಂಡಿದ್ರಿ? ಯಾವ ಕಡೆಯಿಂದ ತೊಗೊಂಡಿದ್ರಿ ಹೊಸ? ಹೋದ ವರ್ಷ ಇದೇ ಜಾತ್ರೆಲಿ ತಗೊಂಡಿದ್ರಿ? ಯಾವ ಊರಿಗೆ ಬಿಡಿಸಿದ್ರಿ? ಮಾವನಕೆರೆ ಓರಿನ ನೀವು ಬಿಡಿಸಿದ್ರಿ. ನಿಮ್ಮ ಹತ್ರ 2 ಕರ ಹಾಕೋದಂಗಾರದು? ಇದಕ್ಕೂ ಮುಂಚೆ ತಗೊಂಡಾಗ ಓ ಎಣ್ಗರಿನ ಸಹ ನೀವು ತೊಗೊಂಡಿದ್ರಿ. ಆಮೇಲೆ ನೀವು ಓರಿ ಬಿಡಿಸ್ಕೊಂಬಂದ್ಮೇಲೆ ಈ ಥರ ಈ ಅದ್ರ ಲೆಕ್ಕಾಚಾರಕ್ಕೆ ಮಕ ಕರ ಹುಟ್ಟದೆ. ಇವಾಗ ನಿಮ್ಗೇನು ಬೇಜಾರು ಅನ್ಸಲ್ವಾ ಈ ಥರ ಅಡ್ಗಟ್ಟು ಹುಟ್ಟಿದೆ? ಬೇಜಾರು ಅಂದರೆ ಏನು ಮಾಡೋದು ಸರ್, ಹುಟ್ಟೋದು ಹುಟ್ಬಿಟ್ಟಿದೆ, ಬೇಜಾರಾಗುತ್ತೆ. ಬಸವಣ್ಣ ಅಲ್ವಾ, ಖುಷಿ ಪಡಬೇಕು. ಓಕೆ. ಜನ ಕೆಲವ್ರು ಹೇಳ್ತಾರೆ ಓರಿದ ತಪ್ಪು ಅಂತ. ಇವಾಗ ಯಾರು ತಪ್ಪು ಅಂತ ಹೇಳ್ಬೋದು ನೀವು? ಯಾರ್ದು ಹೇಳೋಕ್ಕಾಗಲ್ಲ. ಅಲ್ಲ, ಇವಾಗ ಯಾರು ತಪ್ಪು ಅಂತ ಹೇಳ್ಬೋದು? ಯಾರ್ದು ಅಂತ ಹೇಳೋಕ್ಕಾಗಲ್ಲ. ಈಗ ಓರಿ ಚೆನ್ನಾಗಿದೆ, ಓರಿ ಸೆಲೆಕ್ಷನ್ ಓರಿ ಅಂತಂದಮೇಲೆ ಸೆಲೆಕ್ಷನ್ ಓರಿಲಿ ಎಲ್ಲ ಭಾಗನೂ ಅದ್ರ ಅಪ್ಪಂಗೆ ಡಿಟೋ ಹೊಡೆದದೆ. ಆದರೆ ಈ ಬಣ್ಣ ಅಂತ ತಗೊಂಡಾಗ ಪ್ಯಾಶ್ನ ಅದ್ರ ಅವನ್ ತಗೊಂಡದೆ ಅಲ್ವಾ? ಓರಿ ಮಾತ್ರ ದೊಡ್ಡ ಉದ್ದಾಪನ್ನಕ್ಕೆ ದೊಡ್ಡ ಲೆವೆಲ್ಗೆ ತಗೊಂಡದೆ ಅಲ್ವಾ? ಯಾವುದೇ ಒಂದು ತಪ್ಪಾಗಲಿ ಇನ್ನೊಂದಾಗಲಿ ಇಲ್ಲ. ಇವಾಗ ಈ ಥರ ಹುಟ್ಟಿದಾಗ ನಿಮ್ಗೆ ಏನು ಅನ್ನಿಸ್ತದೆ ಅದ್ರ ಹೂವು ನೋಡಿದಾಗ? ತಿಳ್ಕೊಬೇಕು ಅಂತ. ಈಗ ಮೊದಲು ಎಣ್ಗರ ಹುಟ್ಟಿತ್ತಲ್ಲ, ಅದು ಇದೇ ಥರ ಹುಟ್ಟಿತಾ? ಅದು ಚೆನ್ನಾಗಿತ್ತು. ಓಕೆ. ಇವಾಗ ಏನು ಹೇಳ್ತಾ ಇದ್ದೀರಾ ಇದಕ್ಕೆ ವ್ಯಾಪಾರ? ಹೊಸ ಕರಿಗೆ, ಹೊಸ ಕರಿಗೆ ಕರಿಗೆ ಮಾತ್ರ ಹಂಗೆ ಹೇಳ್ಬೇಕು. ನಾನು ಹೊಸ ಕರಿಗೆ ಅಂತ ಕೇಳ್ತಾ ಇದ್ದೀನಿ, ನೀವು ಇವಾಗ ಮಕದ ಮೇಲೆ ಅಡ್ಡಗಟ್ಟಿದೆ. ಇದಕ್ಕೆ ಹೆಂಗೆ 95,000 ಹೇಳ್ತೀವಿ? ನಾವು ಹೇಳಿದಷ್ಟು ತಗೋತಾರೆ ಅವರು. ಆ ಥರ. ಓಕೆ. ಇವಾಗ ಎಷ್ಟು ವರ್ಷದಿಂದ ಇವೆಲ್ಲ ದನಕರ ನೀವು ಸಾಕೊಂಡಿರೋದು? ನಾವು ಸ್ವಲ್ಪ ಹೆಚ್ಚಿಗೆ ಒಂದು 35 ವರ್ಷ. ಪ್ರತಿ ವರ್ಷ ಹಂಗಾರೆ ಜಾತ್ರೆ ಮಾಡ್ತೀರಿ ನೀವು? ಬೇಬಿ ಜಾತ್ರೆ ಒಳ್ಳೆ ದುಡ್ಡು ಮಾಡಿದ್ರಿ ಹಂಗಾರೆ? ದುಡ್ಡು ಏನು ಎಷ್ಟು ಬರುತ್ತೆ ಅಷ್ಟು, ಎಷ್ಟು ದುಡ್ಡು ಬಂದ್ಬಿಡೋದು ಒಳ್ಳೆ ದುಡ್ಡು ಮಾಡೋಕ್ಕೆ. ಒಳ್ಳೆ ದುಡ್ಡು ಮಾಡೋಕ್ಕೆ ಏನು ಜೋಬೆಲ್ಲ ಜಡಿತಾವಪ್ಪ, ನನಗೆ ಯಾಕೋ ಡೌಟ್. ಓ ಹಂಗೆ ದುಡ್ಡೆಲ್ಲ. ಓಕೆ. ಇವಾಗ ಯಾರಾದರೂ ಕೇಳಿದ್ರೆ ಕೊಡ್ತೀರಾ ರೈತರು? ನಿಮ್ಮ ಮೊಬೈಲ್ ನಂಬರು? ಮೊಬೈಲ್ ನಂಬರು 9880 9880 213 046. ನೋಡ್ತಾ ಇರ್ಬೋದು ಸ್ನೇಹಿತರೆ, ಮಕದ ಮೇಲೆ ಹಡ್ಗಟ್ಟು ಅನ್ನೋದೊಂದು ಬಿಟ್ಟರೆ ಅದ್ರ ಹೂವನ್ನು ಹೊತ್ಕೊಳೋದೆ. ಲೆಕ್ಕಾಚಾರವಾಗಿ ಕರ ಉದ್ದಾಪನ್ನ ಒಳ್ಳೆಯದು, ಲೈನು ಪೈನು. ಯಾರಾದರೂ ಬೇಕು ಅನ್ನೋರು, ಯಾರಾದರೂ ಇಷ್ಟಪಟ್ಟು ತೊಗೋತೀನಿ ಅನ್ನೋದಾದರೆ 101% ತೊಗೋಬೋದು. ಬೇರೆ ಇನ್ಯಾವ ಐಬಾಗಲಿ ಇನ್ನೊಂದಾಗಲಿ ಇಲ್ಲ. ಇರಿ ಹಂಗೇನೆ. 2 ಕಡೆಗೂ ಗುಂಡಿಗೆ ಸುಳಿ ಇದೆ, ತಪ್ಪೇನು ಬರಲ್ಲ. 2 ಕಡೆಗೂ ಇರೋದ್ರಿಂದ ಯಾವುದೇ ತೊಂದರೆ ಏನಿಲ್ಲ, ಲೆಕ್ಕಾಚಾರವಾಗಿ ನಡೀತದೆ. ನೋಡ್ತಾ ಇರ್ಬೋದು ಕಾಲ ಮೇಲೆ ಕಲ್ಯಾಣಿ ಇರೋದ್ರಿಂದ ಪಂಚಮಿ ಕೆಲವರು ಕಟ್ತಾರೆ, ಕೆಲವರು ಕಟ್ಟಲ್ಲ. ನಡ ಬುಡಿನಲ್ಲಿ ಆಗ್ಬೋದು. ದೊಡ್ಡತನಕ್ಕೆ ದೊಡ್ಡ ಲೆವೆಲ್ಗೆ ಸೊಂಟ ಆ ಲೆಕ್ಕಾಚಾರ ತೊಗೊಂಡ್ರೆ ಸರಿನಾ.
ಯಾರಿಗಾದರೂ ಬೇಕು ಅನಿಸಿದ್ರೆ 101% ಕರನ ಕೇಳ್ಬೋದು, ಇಲ್ಲ ಹೊಸ ಕರನೇ ಕೇಳ್ಬೋದು ಇಷ್ಟ ಆದವರು. ಹಸಂದು ಕೂಡ ವಿಡಿಯೋ ಅಣ್ಣ ಇನ್ನೂ ಹಾಲು ಕುಡಿತಾ ಅದು? ಈಗ ತಿರ್ಗಾ ಓರಿ ಬಿಡಿಸಿದ್ದೀರಾ ಹಸಿಗೆ? ಯಾವ ಓರಿ ಬಿಡಿಸಿದ್ರಿ ಈ ಸತಿ? ಅದೇ ಓರಿನೇ ಬಿಡಿಸಿದ್ದೀರಾ? ಸೇಮ್ ಓರಿನೇ. ಇವಾಗ ಮುಂದಕ್ಕೆ ಹೆಂಗಾಗುತ್ತೆ ಅನ್ನೋದನ್ನು ನೋಡಬೇಕು. ಓಕೆ, ಇವಾಗ ಇದಕ್ಕೆಲ್ಲ ಏನು ತಿಂಡಿ ಕೊಡೋದು? ಕಡಲೆಕಾಯಿ ಹಿಂಡಿ, ರವೆ ಬೂಸ, ಮತ್ತು ಕಳ್ಳೆ ಒಟ್ಟು. ಒಳ್ಳೆ ಒಟ್ಟು. ಬೆಲೆ ಜಾಸ್ತಿ ಅನಿಸಿಲ್ವಾ? ಬೆಲೆ ಜಾಸ್ತಿ ಅನ್ನಿಸ್ತು. ಅಂದರೆ ಎಲ್ಲ ದನಗಳು ಬೆಲೆ ಹಂಗಿದೆ, ನಾವು ಆ ಥರ ಬೆಲೆ ಹೇಳ್ತಾ ಇದ್ದೀವಿ. ಆ ಥರ ಎಷ್ಟ? 95. ಜಾತಿ ಕೊಡು ಇರ್ಬೋದು ಸ್ನೇಹಿತರೆ. ಇದೊಂದೆಲ್ಲ ಅಂದಿದ್ರೆ ಒಂದ್ರ ಮೇಲೆ. ಓಕೆ ಅಣ್ಣ, ಓಕೆ, ಥ್ಯಾಂಕ್ ಯು. ಯಾರಾದರೂ ಫೋನ್ ಮಾಡಿದ್ರೆ ಮಾತಾಡಿ ಖುಷಿಯಾಗಿ ರೈತರು ಕೊಡಿ. ಬೇಬಿ ಬೆಟ್ಟದಲ್ಲಿ ಏನಾದ್ರು ಮಾರ್ಕೊಂಡ್ರೆ ಓಕೆ, ಇಲ್ಲ ಅಂದರೆ ಯಾರಿಗಾದ್ರೂ ಕೊಡಿ, ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು. ಇವಾಗ ಹಿಡ್ಕೊಳ್ಳೋಣ ಹಂಗಾರೆ. ಯಾವ ಫಸ್ಟ್ ತೋರದಲ್ಲ ಕಟ್ಸು ಅದು? ಆ ಕಡಿಸಿ ಇಟ್ಕೊಳ್ಳೋ ನೀರು ಗುರು, ಕಡಿಸಿ ಚೆನ್ನಾಗಿರೋದು.